ಹೋಗ್ತಾ ಇದೆಯಾ? ನಮಸ್ತೆ ಅಭಿಮಾನಿಗಳಿಗೆ ಯಾವುದು ತೊಂದರೆ ಇಲ್ಲ, ಸಾವಧಾನವಾಗಿ ದರ್ಶನ ಮಾಡ್ಕೊಂಡು. ನನ್ನ ಮೇಲೆ ಯಾವುದು ಇಂಜೆಕ್ಷನ್ ಆರ್ಡರ್ ಇಲ್ಲ. ನಮ್ಮ ಸಿಟಿ ಸಿವಿಲ್ ಕೋರ್ಟಲ್ಲಿ ಇಂಜೆಕ್ಷನ್ ಆರ್ಡರ್ ಇತ್ತು, ಕೋರ್ಟ್ ವೆಕೇಟ್ ಮಾಡಿದೆ. ಹಾಗಾಗಿ ನಮ್ಮ ಹೈಕೋರ್ಟ್ ವಕೀಲರು ಹೇಳಿದ್ದಾರೆ, ನಿಮ್ಮ ವಿರುದ್ಧ ಯಾವುದೇ ಇಂಜೆಕ್ಷನ್ ಆರ್ಡರ್ ಇಲ್ಲ, ನೀವು ಹೋಗಿ ಪೂಜೆ ಮಾಡ್ಬೋದು. ಕೆಲವು ಸಲಹೆಗಳು ಕೊಟ್ಟಿದ್ದಾರೆ, ಆಗ ನಡ್ಕೊಳ್ಳಿ ಅಂತ. ನಾವು ಅಭಿಮಾನಿಗಳೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಯಾವುದೇ ತೊಂದರೆ ಇಲ್ಲ. ಯಾರು ಯಾವುದೇ ಪದಗಳನ್ನ ಬಳಸಕ್ಕೆ ಇಷ್ಟಪಡ್ತೀನಿ. ನಮಗೆ ಅನ್ನದಾನ ವ್ಯವಸ್ಥೆ ಒಂದು ಸ್ವಲ್ಪ ನಮಗೆ ಪೆಂಡಾಲ್ BBMP ಪರ್ಮಿಷನ್ ಇದ್ರೂ ನಮಗೆ ಪೆಂಡಾಲ್ ಹಾಕ್ಸಿಲ್ಲ. ಪೊಲೀಸ್ ಇಲಾಖೆ ಆಗಲಿ BBMP ಅವರಾಗಿ ನಮಗೆ ಪೆಂಡಾಲ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಅಲ್ಲಿ ಪೊಲೀಸ್ ಇಲಾಖೆ ಅದನ್ನು ಸೈಡಲ್ಲಿ ಹಾಕಕ್ಕೆ ಕೇಳಿದ್ರೆ ಅನ್ನದಾನಕ್ಕೆ ಮಾತ್ರ ನಾವು ಅನ್ನದಾನಕ್ಕೆ ಹಾಕೋತಾ ಇದ್ದೀವಿ. ಇನ್ನೊಂದು ಸದ್ಯದಲ್ಲೇ ಇನ್ನು ಅರ್ಧ ಗಂಟೆಯಲ್ಲಿ ರಮೇಶ್ ಭಟ್ಟು, ಶ್ರೀಧರ್ ಮೂರ್ತಿ ದತ್ತುಪುತ್ರ ಬರ್ತಾ ಇದ್ದಾರೆ. ಅವ್ರ ಪೂಜೆ ಆದಮೇಲೆ ನಾವು ಅನ್ನದಾನನ ನಾವು ಅಲ್ಲಿ ಡೌನಲ್ಲಿ ನಾವು ಅನ್ನದಾನಕ್ಕೆ ಇದು ಮಾಡ್ತಾ ಇದ್ದೇವೆ. ಸಾವಧಾನದಿಂದ ಶಾಂತಿಯುತವಾಗಿ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಈ ಸಂದರ್ಭ ಅಭಿಮಾನಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಗೆ.